ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಿತ್ತಗನಮನೆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮನೆ ತೋಟ ಇಲ್ಲಿದ್ದೀವಿ. ಇವತ್ತು ನಾವು ವಿವಿಧ ರೀತಿಯ ಹಿಂಡಿಗಳ ಮಿಶ್ರಣವನ್ನು ತಗೊಂಬಂದು ಮಿಕ್ಸ್ ಮಾಡಿ ಹಿಂಡಿ ದ್ರಾವಣ ತಯಾರಿಕೆ ನಮ್ಮದು ಇದೆಯಲ್ಲ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನೀವಿಲ್ಲಿ ಗಮನಿಸ್ಬೋದು, ಮೊದಲನೇ ಭಾಗ ಇಲ್ಲಿರೋದು ಇದು ಸೂರ್ಯಕಾಂತಿ ಹಿಂಡಿ, ಸನ್ಫ್ಲವರ್ ಕೇಕ್ ಅಂತೀವಿ. ಎರಡನೇದು ಇಲ್ಲಿ ಬ್ರೌನ್ ಕಲರ್ ಇರೋದು ಸಿಸಿಮೆ ಪುಟ್ಟೆಳ್ಳು ಅಥವಾ ಎಳ್ಳಿನ ಹಿಂಡಿ. ಮೂರನೇದು ಅಲ್ಲಿ ವೈಟ್ ಕಲರ್ ನಿಮಗೆ ಕಾಣಿಸ್ತಾ ಇರೋದು ಕೊಬ್ಬರಿ ಕೊಕೊನಟ್ ಕೇಕ್ ಅಂತೀವಿ ಅಥವಾ ಕೊಬ್ಬರಿ ಹಿಂಡಿ. ಮತ್ತು ಇಲ್ಲಿ ಕಾಣಿಸ್ತಾ ಇರೋದು ಗ್ರೌಂಡ್ ನಟ್ ಕಡಲೆಕಾಯಿ ಹಿಂಡಿ. ಈ 4 ಹಿಂಡಿಗಳು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಇದು ಎಡಿಬಲ್ ಆಯಿಲ್, ಊಟಕ್ಕೆ ಉಪಯೋಗಿಸುವ ಎಣ್ಣೆಯ ಹಿಂಡಿಗಳು. ಇದನ್ನು ನಾವು ಇವಾಗ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ಡ್ರಮ್ಮಾಗಿ ತುಂಬಿಟ್ಕೊಂಡಿರ್ತೀವಿ. ಇದ್ರ ಜೊತೆಗೆ ನಾವು ನಾನ್ ಎಡಿಬಲ್ ಕೇಕ್, ಬೇವು, ಹರಳು ಮತ್ತು ಹೊಂಗೆ ಇದ್ರದ್ದನ್ನು ತಗೊಂಬಂದು ಮಿಶ್ರಣ ಮಾಡಿ ನಾವು ಹಿಂಡಿ ದ್ರಾವಣವನ್ನು ತಯಾರು ಮಾಡಿ ಗಿಡಗಳಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾನು ಆಲ್ರೆಡಿ ಹೇಳಿದಾಗೆ ನನಗಿದಲ್ಲಿ ಇದನ್ನು 50 ಪೈಸೆ 1 ಲೀಟರ್ ಲೆಕ್ಕದಲ್ಲಿ ನಾವು ಮಾಡ್ಬೋದು. ಇದನ್ನು ನಾವು ನನ್ನ 2 ತೋಟದಲ್ಲಿ MS ಫಾರ್ಮ್ ಬನ್ನಮತಿ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ನಮ್ಮನೆ ತೋಟ ಆಲೂರು ತಾಲೂಕು ಹಾಸನ, ಈ 2 ಜಾಗದಲ್ಲಿ ನಾನು ಸತತವಾಗಿ ಮಾಡ್ತಾಯಿದ್ದೀನಿ. ಇದರಲ್ಲಿ ನಮಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸ್ನೇಹಿತರೆ, ಈ ರೀತಿ ನಾವು ಪರ್ಯಾಯ ಮಾರ್ಗಗಳನ್ನು ಆಲೋಚಿಸಿಕೊಂಡು ನಮ್ಮ ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿ ನಮ್ಮ ಮಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡಿ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳಿಗೆ ಮತ್ತು ಮಣ್ಣಿನಲ್ಲಿ ಸಸ್ಯ ಪೋಷಕಾಂಶಗಳನ್ನು ಹೆಚ್ಚಲಿಕ್ಕೆ ಈ ರೀತಿಯಾದಂಥ ಮಾರ್ಗೋಪಾಯಗಳನ್ನು ನಾವು ಮಾಡ್ತಾ ಬರೋಣ. ಇದರ ಅನುಭವಗಳನ್ನು ನಿಮಗೆ ಮತ್ತೆ ನಾನು ಹೇಳ್ತಾ ಬರ್ತೀನಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.